ನಮ್ಮ ಆಳುಗಳನ್ನು ಎದುರಿಸಿ ಮನೆಗಳು ಮಾತನಾಡಿ ಹೋದನಂತಲ್ಲ ಬಂಡ ಬಡ್ಡಿ ಮಗ ಅರ್ಜುನ. ಎಲ್ಲಿ ಹೋಗುನು? ಸಾವುಕಾರ್ರೆ, ನೀ ಕಾಡಿಗೆ ರಾಜನಂತ ಶಿವ ಗರ್ಜನೆಗೆ ಹೆಚ್ಚು ಬಿದ್ದಿರ್ಬೇಕತ್ತೀನಿ. ಏಕಾಚಿತ್ತು ಅಂದ ಬಡ ಕೊಂಡಿ ಬಾಯಿಗೆ ಬಂದಂಗ ಮಾತಾಡಿ ಹೋಗ್ತಾನ. ಸವಾಲ್ ಹಾಕಿ ಹೋಗ್ಯಾನ. ಈ ಮಗನ ವಶಕ್ಕೆ ಹಾಕಿದ್ರ ಆತಿನ ಮ್ಯಾಗ ಅವನ ಕುಲಕರ್ಣಿ, ಹೊಸಕ್ಕೆ ಹಾಕುವ ಮುಂಚೆ ಅರ್ಜುನಿಗೆ ಚಿತ್ರ ಹಿಂಸೆ ಕೊಟ್ಟು ಕೊಲ್ಲಬೇಕು ಅಂದಾಗ ಅದನ್ನು ನೋಡಿದ ಊರಿನ ಜನ ಭಯ 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 ಪಡಬೇಕು. ಆವಾಗ ನಮ್ಮ ತಂಟೆಗೆ ಯಾರೂ ಬರೋದಿಲ್ಲ. ಗೊತ್ತಾ? ತಂಟೆಗೆ ಬರುದು ಅಂದ್ರೆ ಏನ್ರಿ ಸಾವುಕಾರ? ಹಮ್ಮಿ ಗಂಡ ಹಮ್ಮೀರ ದನದ ಕೊಟ್ಟಿಗೆ ಅಲ್ಲಿ ಇದ್ದಂಗ ಆಗೈತೆ ಅರ್ಜುನನ ಕತ್ತಿ. ಕುಲಕರ್ಣಿ, ನಿನ್ನ ಹೆಚ್ಚಾದ ಮಾತ್ರಕ್ಕೆ ನನ್ನದೇ ರಾಜ್ಯಭಾರ ಎಂದು ದರ್ಬಾರು ಮಾಡಲು ಬಂದರೆ ನನ್ನ ಈ ಮದ್ದು ತುಂಬಿದ ಗುಂಡಿನಿಂದ ಸತ್ತಿಲ್ಲದ ಯಮಲೋಕಕ್ಕೆ ಕಳಿಸಿ ಬಿಡುತ್ತಾನೆ ಈ ಜೈರಾಜ್. ಲೇ ಜಯರಾಜ್, ಮದ್ದು ತುಂಬಿದ ನಿನ್ನ ಬಂದೂಕಿನಿಂದ ಸದ್ದಿಲ್ಲದೆ ಯಮಲೋಕಿ ಕಳಿಸಲು ಇದನೇನು ಹೆದರುವ ಪಿಂಡವೆಂದುಕೊಂಡಿಯಾ ಬಚ್ಚೆ? ಇದು ಕನ್ನಡ ನಾಡಿನ ಹೆಮ್ಮೆಯ ಪವಿತ್ರೆಯ ಮಡಿಲಲ್ಲಿ ಜನಿಸಿದ ಗಟ್ಟಿ ಪಿಂಡವಿದು. ಅಂದಾಗ ನಿನ್ನ ಬಂದೂಕಿನ ಗುಂಡಿಗೆಗೆ ಬಗ್ಗುವ ಗುಂಡಿಗೆ ಅಲ್ಲಲೇ ಇದು. ನಿನ್ನಂತ 100 ಜನ ಬಂದೂಕಿನಿಂದ ಬಂದರು ಅವರ ಎದೆ ಗುಂಡಿಗೆ ಬಗಿದು ಬಿಸಿ ನೆತ್ತರವನ್ನು ಕುಡಿಯುವ ಗಂಡು ಗಲಿಗಳ ಗಂಡ, ಗಂಡು ಗುಂಡಿಗೆ ಇರುವ ಅರ್ಜುನ ಇವನು. ಹುಷಾರ್ ಹುಷಾರ್. ಏ ಅರ್ಜುನ, ಆರ್ಭಟಿಸಿ ಮಿಂಚು ಮಿಂಚು ಮರೆಯಾಗುವಂತೆ ಆರ್ಭಟದ ಮಾತುಗಳನ್ನು ಆಡಿ ಅಡಿಪಾಯದಲ್ಲಿ ಸಿಕ್ಕಿ ಹಾಕಿಕೊಂಡು ಸಾಯಬೇಡ. ಯಾಕಂದ್ರೆ ಇದು ಶ್ರೀಮಂತ ಸಾಹುಕಾರನ ಮನೆ. ಸಮಾಧಾನವಾಗಿ ಮಾತನಾಡುವುದನ್ನು ಕಲೆ. ಇರದಿದ್ದರೆ ಇದೇ ಮನೆಯ ನಡುಗಂಬಕ್ಕೆ ನಿನ್ನ ಕಟ್ಟಿ ಮೈ ಚರ್ಮ ಸುಲಿಯಬೇಕಾಗಿತ್ತು. ಎಚ್ಚರ ಎಚ್ಚರ. ಲೇ ಜಯರಾಜ್, ಮೈ ಚರ್ಮ ಸುಲಿಯಲು ಇದನೇನು ನೀ ಸಾಕಿದ ಕುರಿಮರಿ ಅಂದುಕೊಂಡಿಯಾ ಮಗನ? ಇದು ಕೆರಳಿದ ಸಿಂಹ. ಅಂದಾಗ ಮದ ತುಂಬಿದ ನಿಮ್ಮಂತ ಮದ್ದಾನೆಗಳನ್ನು ಬೆನ್ನಟ್ಟಿ ಬೇಟೆಯಾಡಿ ಮೈ ಚರ್ಮ ಸುಲಿಯುವ ಹಸಿದ ಹೆಬುಲಿ ಇವನು. ಹೆಬ್ಬುಲಿ ಹೆಬ್ಬುಲಿಯಿಂದ ಕಪ್ಪಿನಿಂದ ಮಾತನಾಡಿದರೆ ಸತ್ತಿಲ್ಲದ ಯಮಲೋಕಕ್ಕೆ ಕಳಿಸಿ ಬಿಡುತ್ತಾನೆ ಈ ಜೈರಾಜ್. ಅಲ್ಲೋ ತಮ್ಮ ಅರ್ಜುನ, ಅಬ್ಬರ್ಸಿ ಬಂದಿದ್ದು ಮಳೆ ಅಲ್ಲಂತ, ಕಾಪಿಲಿದ್ದು ದನ ಅಲ್ಲಂತ. ಅದಕ್ಕ ನೀ ಯಾಕೆ ಮಂಡ್ ವಿಚಾರ ಮಾಡ್ತಿ? ಏನಾಯ್ತು ಹೇಳೋ ತಮ್ಮ ಅರ್ಜುನ? ಲೇ ಕುಲಕರ್ಣಿ, ಜನ ಇದ್ದಾಗ ನರಿಯಂತೆ ಮಾತನಾಡಿ ಜನ ಇಲ್ಲದಾಗ ನಾಯಿಯಂತೆ ಬೊಗಳುವ ನಾಯಿ ನೀನು. ಏನು ಗೊತ್ತಿಲ್ಲದ ಹಾಗೆ ನಡೆಸುತ್ತಿದ್ದೀಯಲ್ಲ ಮಗನ. ಇನ್ನೊಬ್ಬರ ಹೊಲಕ್ಕೆ ಬೇಲಿ ಹಾಕಲು ಹೊಟ್ಟಿರಲ್ಲ, ನಾಚಿಕೆ ಆಗೋದಿಲ್ಲವೇ ಈ ನಿಮ್ಮ ಹೇಸಿ ಜನ್ಮಕ್ಕೆ? ಅಂದೆ ನಿಮ್ಮ ಅಣ್ಣನಿಗೆ ಹೇಳಿದನಲ್ಲ, 2ರಷ್ಟು ಹಣ ಕೊಟ್ಟು ಖರೀದಿಸ್ತೇನೆ ಅಂತ. ನೋಡು ಅರ್ಜುನ, ಇನ್ನೂ ಕಾಲ ಮಿಂಚಿಲ್ಲ. ಕೇಳು, ನಿನಗೆಷ್ಟು ಹಣ ಬೇಕು ಕೇಳು, ಕೊಡ್ತೀನಿ. ಆದ್ರೆ ಕೊಡೋದಿಲ್ಲ ಅಂತ ಮಾತ್ರ ಹೇಳ್ಬೇಡ. ಯಾಕಂದ್ರ ಬಿಡು ಮಗನ. ಏನಂದೆ? ಆಫ್ಟರ್ ಆಲ್ 3 ಎಕರೆ. ಲೇ ಜಯರಾಜ್,
ನೀನು ತಿಳಿದುಕೊಂಡಿರುವುದು ತಿಳಿಗೇಡಿತನ. ಯಾಕಂದ್ರೆ ಒಂದು ಬೃಹತ್ ಬಂಡೆಗಲ್ಲನ್ನು ಅಳಿಗಾಡಿಸಲು ಬೇಕಾಗಿರುವುದು ಒಂದು ಸಣ್ಣ ಕಲ್ಲು ಮಾತ್ರ. ಅದಕ್ಕೆ ಬಲ್ಲವರು ಹೇಳಿಲ್ಲವೇ, ಸಣ್ಣಿಗೆ 1000 ಆನೆ ಬಲ ಅಂತ. ಅಷ್ಟೇ ಯಾಕೋ, ನೀ ಕಟ್ಟುತ್ತಿರೋ ಫ್ಯಾಕ್ಟರಿಗೆ ನಿನ್ನ 300 ಎಕರೆ ಜಮೀನಿದ್ದರೂ ಬೇಕಾಗಿರುವುದು ನನ್ನ 3 ಎಕರೆ ಜಮೀನು ಎಂಬುದನ್ನು ಮಾತ್ರ ಮರೆಯಬೇಡ. ಅರ್ಜುನ, ಅದು ನರಕ್ಕೆ ತಾನೇ ಬೇರೆ ಹಚ್ಚಿತು. ನೋಡು ಅರ್ಜುನ, ಇನ್ನು ಕಾಲ ಮಿಂಚಿಲ್ಲ. ಕೇಳು, ನಿನಗೆ ಎಷ್ಟು ಹಣ ಬೇಕು ಕೇಳು, ಕೊಡ್ತೀನಿ. ಕುಲಕರ್ಣಿ, ಹಣ ತಂದು ಕೊಟ್ಟು ಬಿಡು. ಆಯ್ತ್ರಿ ಧನ್ಯರ, ರೆಡಿ ಐತ್ರಿ ಅಲ್ಲ. ನೋಡ್ತಮ್ಮ ಅರ್ಜುನ, ನೋಡು ಈಗಿನ ಬೆಲೆದಾಗ ಮಾತಾಡಿ ತಕ್ಕದಂಗ 3 ಕೋಟಿ ರೂಪಾಯಿ ಅದಾವು. ಸರಿಯಾಗಿ ನೋಡಿ ಎಣಿಸ್ಕೊಂಡ್ ಬಿಡ್ತಮ್ಮ. ಕುಲಕರ್ಣಿ, ನಾ ಮೊದಲೇ ಹೇಳಿಲ್ಲವೇ, ನಂದೊಂದು ಕಂಡೀಷನ್ ಐತಿ ಅಂತ. ಆ ಕಂಡೀಷನ್ಗೆ ಒಪ್ಪಿದ್ರೆ ಮಾತ್ರ ನಾ ಹೊಲ ಕೊಡ್ತೀನಿ ಅಂತ. ಮಾತಿನಂತೆ ದುಡ್ಡು ಕೊಟ್ಟಿತ್ತಲ್ಲ, ಮತ್ತೆ ನೋಡಿನ ಕಂಡೀಷನ್. ಲೇ ಜಯರಾಜ್, ನೀವು ನನಗೆ ಕೊಡುತ್ತಿರೋ ಈ ಹಣವನ್ನು ನಿಮ್ಮ ಹತ್ತಿರ ಇಟ್ಟುಕೊಂಡು ಅಟ್ಲೀಸ್ಟ್ ಆ ಹಣವನ್ನು ತಿಂದು 3 ದಿನ ಬದುಕಿ ತೋರಿಸಿರಿ. ಅಲ್ಲಿವರೆಗೂ ನೀವು ಬದುಕಿದರೆ ಖಂಡಿತ ನಾ ಹೇಳಿದಂತೆ ನನ್ನ ಹೊಲ ಬರೆದು ಕೊಡುತ್ತೇನೆ. ನೀವು ಸತ್ತಿದ್ದರೆ ಬಂದು ಮಣ್ಣಲ್ಲಿ ಮುಚ್ಚಿ ಹೋಗ್ತೀನಿ. ಬಡವ ರಾಸ್ಕಲ್, ಹಾಳಿ ತಿಂದು ಬದುಕಲಿಕ್ಕೆ ನಮ್ಮನ್ನು ದನ ಎಂದು ತಿಳಿದಿರುವೆ ಬಡವ. ಲೇ ತಮ್ಮ ಅರ್ಜುನ, ಈಗಿನ ದುನಿಯಾದಾಗ ಕಂಡ ಚಿಕನ ಹಾಲು ಕುಡಿದು ಮಕ್ಕಳ ಬದುಕಂಗಿಲ್ಲ. ಅಂತದ್ರಾಗಿ ಕಾಗದ ತಿಂದು ಬದುಕ್ತಾರ. ಛೆ, ಇದೇನಾಗಂಗಿಲ್ಲ. ಬ್ಯಾರೆ ಏನ್ರಿದ್ರಿ ಕೇಳ. ಲೇ ಕುಲಕರ್ಣಿ, ಹಣ ದುಡ್ಡಿದ್ದರೆ ಏನು ಬೇಕಾದರೂ ಮಾಡಬಹುದು ಎಂದು ಗಪ್ಪಿನಿಂದ ಮಾತನಾಡೋದಕ್ಕಿಂತ ಮುಂಚೆ ತಿಳಿಯಬೇಕಿತ್ತಲೇ ಈ ರೈತನ ತಾಕತ್ತು. ಅಂದಾಗ ಹಣದ ಹಮ್ಮಿನಿಂದ ನೀವು ಕಾನೂನು ಪರ್ಮಿಷನ್ ಕೊಳ್ಳಬಹುದು. ಆದರೆ ಹಗಲು ರಾತ್ರಿ ಎನ್ನದೆ ಭೂತಾಯಿ ಒಡಲಲ್ಲಿ ದುಡಿಯುವ ನಮ್ಮಂತ ಬಡವರ ಒಡಲಿಗೆ ಕೈ ಹಾಕಿದ್ದೇ ಆದರೆ ಲೇ ಮಕ್ಕಳ, ಹದ್ದಿನಂತೆ ಹರಿದು ತಿಂದು ಬಿಟ್ಟೆವು. ಎಚ್ಚರ ಎಚ್ಚರ. ಹದ್ದಿನಂತೆ ಹರಿದು ತಿನ್ನಲು ಬಂದರೆ ಮರಳಿ ಕಪ್ಪಿದ ನಿನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ನಾವು ಸಾಕಿದ ನಾಯಿ ನರಿಗಳಿಗೆ ಹಂಚಬೇಕಾಗುತ್ತದೆ. ಎಚ್ಚರ. ಲೇ ಸಾವ್ಕಾರ, ಹಾಗೆಂದ ಮಾತ್ರಕ್ಕೆ ಎದೆ ಉಬ್ಬಿಸಿ ಬಂದಿದ್ದೆ ನಿಜವಾದರೆ ನನ್ನ ಹೊಲದಲ್ಲಿ ಬೆಳೆಯುವ ಕಸದಂತೆ ಕಿತ್ತೆಸೆದು ಹೊಸಕಿ ಹಾಕಬಲ್ಲೆ. ಲೇ ಸಾವ್ಕಾರ, ಹೆಣ್ಣು ಹೆಂಡಕ್ಕೆ ಮಾರು ಹೋಗಿ ಭೂತಾಯಿಯ ಮಾರುವ ತಾಯಿಗಂಡ ರಾಜಕಾರಣಿ ಎಂದುಕೊಂಡಿಯಾ ನನ್ನನ್ನು? ಇವನು ನೇಗಿಲ ಯೋಗಿ. ನಿಮ್ ಜನ್ಮಕ್ಕೆ ಬೆಂಕಿ ಹಾಕ. ಅರ್ಜುನ, ಈ ನಿನ್ನ ಮಾತಿಗೆ ಮರುಳಾಗಿ ನಿನ್ನ ಮಾತಿಗೆ ಮರುಳಾಗಿ ನಡೆಯಲು ಇದೇನು ಧರ್ಮಯುಗವಲ್ಲ, ಇದು ಕಲಿಯುಗ. ಕಲಿಯುಗದಲ್ಲಿ ಕುರುಡು ಕಾಂಚನ ಕುಣಿಸಿದ ಹಾಗೆ ಕುಣಿಯುವ ಕಾಲವಿದು. ಅಂದಾಗ ದಡ್ಡತನದ ಮಾತುಗಳನ್ನು ಆಡಿ ದಡ್ಡಿಯಲ್ಲಿ ಬೀಳುವ ಕುರಿಯಾಗಬೇಡ. ಲೇ ಸಾವ್ಕಾರ, ಕುರಿಯಲ್ಲೇ ಇದು ನಿಮ್ಮಂತ ರಾಕ್ಷಸರಿಗೆ ಹೊಂಚು ಹಾಕಿ ಕುಳಿತ ಹಸಿದ ಹೆಬುಲಿ ಇವನು. ಲೇ ಅರ್ಜುನ, ಹೆಂಡು ಹುಲಿಗಳನ್ನು ಸಾಕಿಸಲುವ ಗಂಡು ಹುಲಿ ಈ ಜೈರಾಜ್. ಚಂಡತನದಿಂದ ಬಂಡ ಧೈರ್ಯ ಮಾಡಿ ಬಂದರೆ ಹಿಂಡನ ಗಡಿದ ಗೋವಿನಂತೆ ಮಸನಕ್ಕೆ ಕಳಿಸುವೆ. ಏ ಜಯರಾಜ್, ಹಾಗೆಂದ ಮಾತ್ರಕ್ಕೆ ಸೇಡಿಗೆ ಬಿದ್ದರೆ ಜೀವ ಹೋದರೂ ಬಿಡುವುದಿಲ್ಲ. ಈ ಚಲತಂಕಮಲ್ಲ ಅರ್ಜುನ ಎಂಬುದನ್ನು ಮಾತ್ರ ಮರೆಯಬೇಡ. ಸಮಾಧಾನ ಮಾಡ್ಕೋಪ್ಪ ತಮ್ಮ ಅರ್ಜುನ, ಸಮಾಧಾನ ಮಾಡ್ಕೋ. ಲೇ ಸಾವ್ಕಾರ, ಮುತ್ತಿನಂತ ಮಾತೊಂದು ಹೇಳುತ್ತೇನೆ ಕೇಳು.
ಕೊಡುತ್ತಿರುವ ಈ ಹಣ ನನ್ನ ಹೊಲದ ಬದುವಿನಲ್ಲಿ ಬೆಳೆಯುವ ಕರಿಕೆಯ ಪತ್ರಿಗೆ ಸಮಾನ. ಲೇ ಕುಲಕರ್ಣಿ, ಕೊನೆಯದಾಗಿ ನಿನಗೂ ನಿಮ್ಮ ಸಾಹುಕಾರನಿಗೂ ಒಂದು ಮಾತು ಹೇಳುತ್ತೇನೆ, ಕೇಳು. ಇನ್ನೊಂದು ಸಾರಿ ನನ್ನ ಭೂತಾಯಿ ಒಡಲಿ ಕೈ ಹಾಕಿದ್ದೆ ಆದರೆ ಲೇ ಮಕ್ಕಳ, ಅದೇ ಮಣ್ಣಲ್ಲಿ ಮುಚ್ಚಬೇಕಾಗುತ್ತದೆ. ಎಚ್ಚರ, ಬರ್ತೀನಿ. ಸಾವುಕಾರ, ನನ್ನ ಮಗ ಏನು ಮಾತಾಡಿದ್ರಿ? ಮಣ್ಣಾಗ ಮುಸ್ತಾನತ್ತ ಮಣ್ಣಾಗ ನಾವೇನು ಪುಟಬಾತ ನನಗೆ ಹಣ ಕಂಡಂಗೆ ಕಾಣ್ತೀವ. ನನ್ನ ಮಗ ಏ ಮಗನ ಮಾಡೋಣ ನಡ್ರಿ. ಯಾಕಂದ್ರ ಇಲ್ಲಿ ಕೂತ ಮಂದಿ ಕಿವಿ ಸರಿ ಇಲ್ಲ, ನಾವು ಅಲ್ಲೇ ಕೂತ ಮಾತಾಡೋಣ. ಕುಲಕರ್ಣಿ ಮುಚ್ಚು ಬಾಯ್. ಹೋಗು ಹೋಗು ಅರ್ಜುನ, ಹೋಗು. ನಿನಗೇನು ಗೊತ್ತು? ಕುರಿಯನ್ನು ತೋರಿಸಿ ಹುಲಿಯನ್ನು ಪಳಗಿಸುವ ಪರಲ ಯಾತಕನೆಂದು. ನಿನ್ನ ಮನೆತನವನ್ನು ಸರ್ವನಾಶ ಮಾಡುವವರೆಗೂ ಸಮಾಧಾನವಿಲ್ಲ. जयराज उसको आज कहता है. जयराज निकला तो अंडरवर्ल्ड डॉन 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 कहता है. ಕುಲಕರ್ಣಿ, ಹರಿಸು ಎಣ್ಣೆ ಹೆಂಡದ ವ್ಯವಸ್ಥೆಯನ್ನು. ಆಯ್ತಾಯ್ತ್ರಿ, ಹೇಳಿನ್ರಿ, ಎಲ್ಲ ರೆಡಿ ಆಗೈತಿ. ಒಂದು 5 ಮಿನಿಟ್ ಮೇಲೆ ಚಲ್ತಾ